ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಾತು ಬೆಳ್ಳಿ, ಮೌನ ಬಂಗಾರ. ಹೌದು ಪ್ರಿಯರಾದ ದೇವ ಮಕ್ಕಳೇ, ನಾವು ಈ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ಶ್ರಮೆ ಮತ್ತು ಮರಣದ ಕುರಿತಾದ ಆಧ್ಯಾತ್ಮಿಕ ವಿಷಯಗಳನ್ನು ಕಲಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ, ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಪಟ್ಟ ಪಾಡುಗಳ ಸಮಯದಲ್ಲಿ ಅಥವಾ ಆತನ ಶೋಧನೆಯ ಸಮಯದಲ್ಲಿ ಆತನು ಉಪಯೋಗಿಸಿದ ಒಂದೇ ಒಂದು ಅಸ್ತ್ರ ಏನೆಂಬುದಾಗಿ ನೋಡುವುದಾದರೆ, ಅದು ತುಂಬ ಬಲಯುತವಾದ ಆಯುಧವಾಗಿತ್ತು. ಅದೇ ಮೌನ. ಹೌದು ಪ್ರಿಯರಾದ ದೇವಿ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಾರಿ ಅನೇಕ ಕಷ್ಟಗಳು, ಹೋರಾಟಗಳು ಅಥವಾ ನಿಂದೆಗಳು, ಅಪಮಾನಗಳು ನಮ್ಮನ್ನು ಸೋಲಿಸುವಂತಹ ಅನೇಕ ರೀತಿಯಾದ ಪರಿಸ್ಥಿತಿಗಳು ಎದುರಾದಾಗ ಅನೇಕ ಸಮಯಗಳಲ್ಲಿ ಅಥವಾ ಗರಿಷ್ಠ ಸಮಯಗಳಲ್ಲಿ ನಾವು ಮೌನವನ್ನು ವಹಿಸಬೇಕಾಗುತ್ತದೆ. ಮೌನವು ತುಂಬ ಶಕ್ತಿಯುತವಾದ ಆಯುಧ. ಅನೇಕರು ನಮ್ಮನ್ನು ಬೈಯುವಾಗ, ನಿಂದಿಸುವಾಗ ಅಥವಾ ನಮ್ಮ ಕಷ್ಟಗಳು ಬರುವಾಗ ನಾವು ಕೆಲವು ವೇಳೆಗಳಲ್ಲಿ ದೇವರಿಗೆ ವಿರುದ್ಧವಾಗಿಯೂ ಕೂಡ ಗುಣಗುಟ್ಟುತ್ತೇವೆ. ಆದರೆ ಯೇಸು ಕ್ರಿಸ್ತನಾದರೂ ಆ ಶಿಲುಬೆಯ ಅಂಥ ಘೋರವಾದ ಕಠಿಣ ಪರಿಶ್ರಮವನ್ನು ಪಡುತ್ತಿರುವಾಗ ಆತನು ಒಂದು ಮಾತನ್ನಾದರೂ ಆಡಲಿಲ್ಲ. ಆತನು ಬಾಯಿಯನ್ನು ಕೂಡ ತೆರೆಯಲಿಲ್ಲ. ಎಲ್ಲ ಕ್ಷಣಗಳಲ್ಲಿಯೂ ಮೌನವನ್ನು ವಹಿಸಿದನು. ಆ ಮೌನವನ್ನು ವಹಿಸಿದರ ಪರಿಣಾಮವಾಗಿ ಈ ದಿನ ಆತನು ಪರಲೋಕದಲ್ಲಿ ದೇವರ ಬಲಭಾಗದಲ್ಲಿ ಸಿಂಹಾಸನರೂಢನಾಗಿ ಕುಳಿತಿದ್ದಾನೆ. ರಾಜಾದಿರಾಜನಾಗಿ, ಕರ್ತಾದಿಕರ್ತನಾಗಿ ಆತನು ಮಹಿಮೆಯನ್ನು ಹೊಂದುತ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಜೀವಿತದಲ್ಲಿ ಬರುವ ಕಷ್ಟದ ಸಮಯದಲ್ಲಿ ಮೌನ ವಹಿಸಬೇಕೆಂಬುದಾಗಿ ವಾಕ್ಯದಲ್ಲಿ ಹೇಳುತ್ತದೆ. ಪ್ರಲಾಪಗಳು 3ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ನನ್ನ ಮೇಲೆ ಇದನ್ನು ಹೇರಿದವನು ಯೆಹೋವನೇ ಎಂದು ಅವನು ಏಕಾಕಿಯಾಗಿ ಕೂತು ಬಾಯಿ ಬಿಡದಿರಲಿ. ಹೌದು ಪ್ರಿಯರಾದ ದೇವ ಮಕ್ಕಳೇ, ನಮಗೆ ಬರುವ ಕಷ್ಟಗಳು, ನಿಂದನೆಗಳು, ಶೋಧನೆಗಳು, ಅಪಮಾನಗಳು ಅನೇಕ ಸಾರಿ ನಾವು ಹೀಗೆ ತಿಳಿದುಕೊಳ್ಳಬೇಕು, ಇದನ್ನು ನೀಡಿದವನು ದೇವರೇ, ದೇವರೇ ಇದಕ್ಕೆ ಪರಿಹಾರಿ. ಆತನು ಈ ಕಷ್ಟದ ಮುಖಾಂತರ ನನಗೆ ಮಹಿಮೆಯ ಸ್ಥಾನವನ್ನು ಕೊಡುತ್ತಾನೆ ಎಂಬುದಾಗಿ ತಿಳಿದು ನಾವು ಯೇಸುವಿನ ಹಾಗೆ ಮೌನವಾಗಿರುವುದನ್ನು ಕಲಿಯೋಣ. ಅದರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.